ನಿನ್ನೆ ಒಂದು ಸುದ್ದಿ ಬಂದಿತ್ತು. ಈ ಇಂಡಿಯನ್ ಕರೆನ್ಸಿಯನ್ನು ಡಾಲರ್ಗೆ ಕನ್ವರ್ಟ್ ಮಾಡಿಕೊಡ್ತೀನಿ ಅಂತ ಕರೆಸಿ 2 ಕೋಟಿ ರೂಪಾಯಿ ವಂಚನೆ ಮಾಡಿದಂತಹ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಂತಹ ಪೊಲೀಸರಿಗೆ ಈಗ ಬೇರೆ ಬೇರೆ ಆಯಾಮಗಳಲ್ಲಿ ಅವರು ತನಿಖೆ ಮಾಡ್ತಾ ಇದ್ದಾಗ ಯಾರು ದೂರು ಕೊಟ್ಟರೋ ನನ್ನ ಹತ್ರ 2 ಕೋಟಿ ವಂಚನೆ ಮಾಡಿದ್ದಾರೆ ಅಂತ ಅವನ ಮೇಲೆ ಅನುಮಾನ ಮೂಡ್ತಾ ಇದೆಯಂತೆ. ಇವನೇ ಮಾಡಿಸಿರ್ಬೋದು ದರೋಡೆನ ಅಂತ. ಯಾಕೆ ಈ ರೀತಿ ಅನುಮಾನ ಮೂಡ್ತಾ ಇದೆ ಪೊಲೀಸರಿಗೆ? ಒಂದು ಸ್ಟೋರಿ ಇದೆ, ನೋಡೋಣ ಬನ್ನಿ. 2 ಕೋಟಿ ರೂಪಾಯಿ ದರೋಡೆ ಪ್ರಕರಣ. ಈವರೆಗೆ ಸಿಗದ ದರೋಡೆಕೋರರ ಸುಳಿವು. ದೂರುದಾರನೇ ದರೋಡೆ ಮಾಡಿಸಿ ನಾಟಕ. 25ನೇ ತಾರೀಕು ಮಧ್ಯಾಹ್ನ ಎಂಎಸ್ ಪಾಳ್ಯದ ಎಕೆ ಎಂಟರ್ಪ್ರೈಸಸ್ ನಲ್ಲಿ 2 ಕೋಟಿ ದರೋಡೆ ಮಾಡಲಾಗಿತ್ತು. ಜರ್ಮನಿ ಯಂತ್ರ ಖರೀದಿಸೋಕೆ ಅಂತ ಶ್ರೀಹರ್ಷ ಎಂಬಾತ 2 ಕೋಟಿ ಹಣವನ್ನ ಬೆಂಜಮಿನ್ ಹೇಳಿದ್ದ ಜಾಗಕ್ಕೆ ತಂದು ಎಣಿಸ್ತಿದ್ದಾಗಲೇ ದರೋಡೆಯಾಗಿತ್ತು. ದರೋಡೆ ಪ್ರಕರಣ ಬೆನ್ನತ್ತಿದ ಪೊಲೀಸರಿಗೆ ನಿಜವಾದ ದರೋಡೆಕೋರರ ಸುಳಿವು ಸಿಕ್ಕಿಲ್ಲ. ಆದ್ರೆ ದರೋಡೆಯ ಹಿಂದೆ ಪೊಲೀಸರಿಗೆ ಸಾಕಷ್ಟು ಅನುಮಾನಗಳಂತೂ ಹುಟ್ಟಿವೆ. 2 ಕೋಟಿ ಹಣ ತಂದು ಎಣಿಸ್ತಿದ್ದಾರೆ ಅಂತ ಹೊರಗಿನವರಿಗೆ ಹೇಗೆ ಗೊತ್ತಾಗೋಕೆ ಸಾಧ್ಯ? ಒಂದು ಬೆಂಜಮಿನ್ ಮಾಡಿಸಿರ್ಬೇಕು, ಇಲ್ಲ ದೂರುದಾರ ಶ್ರೀಹರ್ಷನ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಇರಬಹುದು. ಯಾರಿಂದಲೋ ಪಡೆದು ತಂದಿರೋ ಹಣ ದರೋಡೆಯಾದ್ರೂ ದೂರುದಾರನಲ್ಲಿ ಆ ಫೀಲಿಂಗ್ಸ್ ಏನು ಕಂಡು ಬಂದಿಲ್ಲವಂತೆ. ಹೀಗಾಗಿ ದೂರುದಾರ ಹಣವನ್ನ ವಂಚಿಸಲು ಈ ರೀತಿಯಾಗಿ ಪ್ಲಾನ್ ಮಾಡಿರಬಹುದು ಅನ್ನೋ ಶಂಕೆಯಲ್ಲಿ ಪೊಲೀಸರು ವಿಚಾರಣೆ ತೀವ್ರಗೊಳಿಸಿದ್ದಾರೆ. ಹಣ ಎಣಿಸೋಕೆ ಬಂದವರು ಕೂಡ ಎಸ್ಕೇಪ್. ಹಣ ಲಪಟಾಯಿಸುವ ಉದ್ದೇಶದಿಂದಲೇ ಪ್ಲಾನ್. ಇನ್ನು ಎಕೆ ಎಂಟರ್ಪ್ರೈಸಸ್ ಕಚೇರಿಯಿಂದ ಹೊರಬರ್ತಿದ್ದಂತೆ ಬೆಂಜಮಿನ್ ಹಾಗೂ ಆತನ ಸ್ನೇಹಿತರು ಸಹ ಓಡಿ ಹೋಗಿದ್ದಾರೆ. ಅನುಮಾನಗೊಂಡ ಹರ್ಷ ವಿದ್ಯಾರಣ್ಯಪುರ ಪೊಲೀಸರಿಗೆ ದೂರು ನೀಡಿದ್ದಾರೆ. ವಿಚಾರಣೆ ಆರಂಭಿಸಿದ ಪೊಲೀಸರು ಬೆಂಜಮಿನ್ ಹಾಗೂ ಆತನ 2 ಸ್ನೇಹಿತರಿಗೆ ಡ್ರಿಲ್ ಮಾಡ್ತಿದ್ದಾರೆ. ಪೊಲೀಸರಿಗೆ ಮೇಲ್ನೋಟಕ್ಕೆ ಹರ್ಷ ತನ್ನ ಗ್ಯಾಂಗ್ ಜೊತೆ ಸೇರಿ 2 ಕೋಟಿ ಹಣ ಲಪಟಾಯಿಸುವ ಉದ್ದೇಶದಿಂದ ಪ್ಲಾನ್ ಮಾಡಿರುವ ಶಂಕೆ ಇದೆ. ಒಟ್ನಲ್ಲಿ ರಿಯಲ್ ಎಸ್ಟೇಟ್ ಆಫೀಸ್ನಲ್ಲಿ ನೋಟು ಎಕ್ಸ್ಚೇಂಜ್ ಮಾಡ್ತಾರೆ ಅಂದಾಗಲೇ ಪೊಲೀಸರಿಗೆ ಸಂಶಯ ಬಂದಿದೆ. ಹೀಗಾಗಿ ಹಲವಾರು ಆಯಾಮಗಳಲ್ಲಿ ತನಿಖೆ ನಡೆಸಲಾಗ್ತಿದ್ದು ದರೋಡೆಯ ನಿಜ ಬಣ್ಣ ಹೊರಬರಬೇಕಿದೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.